ನಮಸ್ತೆ ಡಾಕ್ಟರ್. ನಮಸ್ತೆ. ಡಾಕ್ಟರ್, ನೀವು ಮಣ್ಣಿಗೆ ಸಂಬಂಧಪಟ್ಟ ಹಾಗೆ 3 ಗುಣಲಕ್ಷಣಗಳಿದೆ ಅಂತ ಹೇಳಿದ್ರಿ. ಒಂದು ಫಿಸಿಕಲ್ ಪ್ರಾಪರ್ಟೀಸ್, ಇನ್ನೊಂದು ಆರ್ಗ್ಯಾನಿಕ್ ಪ್ರಾಪರ್ಟೀಸ್ ಆ್ಯಂಡ್ ಇನ್ನೊಂದು ಬಯಾಲಜಿಕಲ್ ಪ್ರಾಪರ್ಟೀಸ್ ಅಂತ ಅಲ್ವಾ? ಕನ್ನಡದಲ್ಲಿ ಹೇಳಬೇಕು ಅಂದರೆ ಮಣ್ಣಿನ ಭೌತಿಕ ಲಕ್ಷಣಗಳು, ರಾಸಾಯನಿಕ ಲಕ್ಷಣಗಳು ಮತ್ತು ಜೈವಿಕ ಲಕ್ಷಣಗಳು ಅಂತ. ನಮ್ಮ ರೈತ ಮಿತ್ರರ ಸಲುವಾಗಿ ಅದು ಏನು ಅಂತ ಒಂದು ಸರಳವಾಗಿ ಹೇಳಲಿಕ್ಕೆ ಆಗ್ತಿದೆಯಾ ಡಾಕ್ಟರ್? ನಿಶ್ಚಯವಾಗಿ ನೀವು ಹೇಳಿದಾಗೆ 3 ಥರದ ಮಣ್ಣಿನ ಆರೋಗ್ಯ ಅಂತ ಹೇಳ್ತೀವಿ. ಈ ಮಣ್ಣಿನ ಆರೋಗ್ಯ 3 ನಾವು ಮೇಂಟೈನ್ ಮಾಡಿದರೆ ಯಾವುದೇ ಬೆಳೆ ಬೆಳಿಬೇಕಂತಿದೀವೋ ಆ ಬೆಳೆನ ಸಮೃದ್ಧವಾಗಿ ಬೆಳೆಯೋದಕ್ಕಾಗುತ್ತೆ. ಒಂದು ನೀವು ಹೇಳಿದಾಗೆ ಭೌತಿಕ ಆರೋಗ್ಯ, ರಾಸಾಯನಿಕ ಮತ್ತು ಜೈವಿಕ ಆರೋಗ್ಯ ಅಂತ. ಇದನ್ನು ಹಿಂದೆ ಒಂದು ಎಪಿಸೋಡಲ್ಲಿ ಸ್ವಲ್ಪ ಟಚ್ ಮಾಡಿದ್ವಿ, ಬಟ್ ಇನ್ನೊಂದು ಸತಿ ರೀಕ್ಯಾಪ್ ಮಾಡೋ ಹಾಗೆ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಭೌತಿಕ ಆರೋಗ್ಯ ಅಂತಂದರೆ ಮಣ್ಣಿನ ರಚನೆ ಹೆಂಗಾಗಿದೆ, ಅದರಲ್ಲಿ ನೀರು ಬಸಿಯೋಕೆ ಡ್ರೈನೇಜ್ ಪ್ರಾಪರ್ಟೀಸ್ ಅಂತೀವಿ ಅದು ಹೇಗೆ, ಆಮೇಲೆ ಏರೇಷನ್ ಸಾಕಷ್ಟು ಸಿಗುತ್ತಾ ಬೇರುಗಳು ಬೆಳೆದು ಸಮೃದ್ಧಿಯಾಗಿ ಹರಡೋದಕ್ಕೆ ಅವಕಾಶ ಮಾಡೋಕ್ಕೆ ಸಾಧ್ಯ ಇದೆಯಾ, ಮಣ್ಣಿನ ಗುಣ ಇದೆಯಾ. ಆಮೇಲೆ ಇದಿಷ್ಟು ಇದ್ದಾವಾಗ ಮಣ್ಣು ಸಾಕಷ್ಟು ಕೆಳಗಡೆ ಹೋಗೋಕ್ಕೆ ಸಾಧ್ಯನಾ. ಅಂದರೆ ಕೆಲವು ಮಣ್ಣುಗಳೇನಾಗುತ್ತೆ 1 ಅಡಿ 1.5 ಅಡಿ ಅಷ್ಟೇ ಆಳ ಇರ್ತವೆ, ಈ ಕೆಲವು ಅಡಿಗೆ ಸಾಕಷ್ಟು ಆಳಗಳಿರ್ತವೆ. ಆಮೇಲೆ ಮಣ್ಣಿನ ನೀರು ಹಿಡ್ಕೊಳ್ಳೋ ಶಕ್ತಿ ಎಷ್ಟಿದೆ ಅದಕ್ಕೆ, ಇದಿಷ್ಟು ಇದ್ದಾವಾಗ ಬೇರೆ ಜೀವಿಗಳನ್ನು ಸಪೋರ್ಟ್ ಮಾಡೋದಕ್ಕೆ ಇದಿಷ್ಟು ಮಣ್ಣಿನ ಆರೋಗ್ಯ ಅಂತ ಬರುತ್ತೆ. ಇದರಲ್ಲಿ ನೀವು ಸ್ಯಾಂಡ್, ಸಿಲ್ಟ್, ಕ್ಲೇ ಮತ್ತು ಜೊತೆಗೆ ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಹೇಳ್ತೀವಿ. ಅಂದರೆ ಸ್ಯಾಂಡ್ ಅಂದರೆ ಮರಳಂಶ, ಕ್ಲೇ ಅಂದರೆ ಸಿಲ್ಟ್ ಅಂತಂದರೆ ಸಿಲ್ಟ್ ಅಂಶ, ಇನ್ನೊಂದು ಕ್ಲೇ ಅಂದರೆ ಜೇಡಿ ಮಣ್ಣಿನ ಕ್ಲೇ ಅಂಶ. ಇದಿಷ್ಟು ಯಾವ ಪ್ರಮಾಣದಲ್ಲಿ ಯಾವ ಪರ್ಸೆಂಟೇಜಲ್ಲಿದ್ದಾವೆ, ಪ್ಲಸ್ ಜೊತೆಗೆ ನಿಮಗೆ ಸಾವಯವ ಅಂಶ ಆರ್ಗ್ಯಾನಿಕ್ ಕಾರ್ಬನ್ ಅಥವಾ ಆರ್ಗ್ಯಾನಿಕ್ ಮ್ಯಾಟರ್ ಅಂತೀವಲ್ಲ ಇವೆಲ್ಲ ಯಾವ ಪ್ರಮಾಣದಲ್ಲಿದ್ದಾವೆ ಅಂತ ನೋಡಿಕೊಂಡು ಇದರ ಭೌತಿಕ ಆರೋಗ್ಯದ ಲಕ್ಷಣವನ್ನು ಡಿಟರ್ಮಿನ್ ಮಾಡುತ್ತದು. ಎರಡನೇದು ರಾಸಾಯನಿಕ ಅಂತೀವಿ. ರಾಸಾಯನಿಕ ಅಂದರೆ ಮೂಲಭೂತವಾಗಿ ನಾವು ಶುರು ಮಾಡೋದೇ ಮಣ್ಣಿನ pH ರಸಸಾರದಿಂದ. ಕೆಲವು ಮಣ್ಣಲ್ಲಿ ತೀರ ಕಡಿಮೆ ಇರುತ್ತೆ, ಅಂದರೆ ಆಸಿಡಿಟಿ ಜಾಸ್ತಿ ಇರುತ್ತೆ, ಕೆಲವು ಕ್ಷಾರೀಯತೆ ಜಾಸ್ತಿ ಇರುತ್ತೆ. ಇವುಗಳೆಲ್ಲ ಜಾಸ್ತಿ ಇದ್ದಾವಾಗ ಅಲ್ಲಿ ಮಣ್ಣಿನ ಸಾಯಿಲ್ ಮಾಸ್ ಅಂತೀವಲ್ಲ, ಆ ಸಾಯಿಲ್ ಮಾಸಲ್ಲಿ ಬೆಳೆಯೋಕ್ಕೆ ಜೀವಿಗಳು ಹೇಳೋದು ಸೂಕ್ಷ್ಮ ಜೀವಿ ಇರ್ಬೋದು ಅಥವಾ ದೊಡ್ಡ ಜೀವಿಗಳಿರ್ಬೋದು, ಎರೆಹುಳ, ಕೆಲವು ಗ್ರಬ್ಸ್ ಎಲ್ಲ ಇರ್ತವೆ, ಇವುಗಳೆಲ್ಲ ಬೇಕಾಗಿರ್ತವೆ ನಮಗೆ, ಅವು ಇರ್ತವೆ. ಜೊತೆಗೆ ಬೇರುಗಳು, ಗಿಡದ ಬೇರುಗಳು ಬೆಳೆಯೋದಕ್ಕೆ ಅನುಕೂಲ. ಇದಿಷ್ಟನ್ನ ರಾಸಾಯನಿಕ ವಾತಾವರಣಗಳು ಹೇಗಿರ್ತವೆ ಅಂತ, ಪ್ಲಸ್ ಅಲ್ಲಿ ತನ್ನದಾಗಿ ಅಂದರೆ ನೈಸರ್ಗಿಕವಾಗಿ ಮಣ್ಣು ರಚನೆ ಆಗಬೇಕಾದ್ರೆ ಬಂದಂಥ ಪೋಷಕಾಂಶಗಳು, ನಾವು ಮೇಲ್ಗಡೆಯಿಂದ ಹಾಕಿದಂಥ ಪೋಷಕಾಂಶಗಳು ಇವುಗಳು ಎಷ್ಟಿದ್ದಾವೆ, ಆಮೇಲೆ ಅವುಗಳ ಪ್ರಮಾಣ ಏನು, ಅಂದರೆ ಮಣ್ಣಲ್ಲಿ ಎಷ್ಟಿದ್ದಾವೆ, ಪ್ಲಸ್ ಗಿಡಗಳಿಗೆ ಲಭ್ಯ ಆಗುವಂಥ ಪ್ರಮಾಣದಲ್ಲಿ ಎಷ್ಟಿದ್ದಾವೆ, ಇದಿಷ್ಟನ್ನು ಸೇರಿಸ್ಕೊಂಡು ನಾವು ಒಂದು ಬಕೆಟಲ್ಲಿ ರಾಸಾಯನಿಕ ಗುಣ ಅಂತ ಹೇಳ್ತೀವಿ, ಆರೋಗ್ಯ ಅಂತ ಹೇಳ್ತೀವಿ. ಮೂರನೇದಾಗಿ ಜೈವಿಕ ಅಂತಂದರೆ ಯಾವುದೇ ಜೀವಿ ಇರಲಿ, ಅದು ಆ ಜೀವಿ ಬೆಳೆಯೋದಕ್ಕೆ ನಮಗೆ ಅನುಕೂಲಕರವಾಗಿ ಅದು ಕೆಲಸ ಮಾಡೋದಕ್ಕೆ ಏನೇನು ಬೇಕು ಇದು ವಾತಾವರಣ ಕ್ರಿಯೇಟ್ ಮಾಡುತ್ತೆ. ಜೀವಿಗಳಂದ್ರೆ ಏನು, ನಾವು ಯಾವುದೇ ಗೊಬ್ಬರ ಹಾಕಿದರೆ ಅದು ಪರಿವರ್ತನೆ ಆಗಿ ಗಿಡಗಳಿಗೆ ಸಿಕ್ಕೋದಕ್ಕೆ ಜೀವಿಗಳೇ ಬೇಕು. ಅಲ್ಲಿ ಸೂಕ್ಷ್ಮ ಜೀವಿಗಳು, ಆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಸಾಕಷ್ಟು ಹೇಳಿರ್ತೀವಿ ನಾವು. ಆ ಮೈಕ್ರೋ ಆರ್ಗ್ಯಾನಿಸಮ್ ನಾವು ಹಾಕಿದ ಈಗ ಸಾವಯವ ಗೊಬ್ಬರ ಹಾಕಿ ನೀವು ಅಥವಾ ಕೆಮಿಕಲ್ ಫರ್ಟಿಲೈಸರ್ಸ್ ಹಾಕಿ ಇವುಗಳನ್ನು ಗಿಡಗಳಿಗೆ ಸಿಗುವ ಫಾರ್ಮಲ್ಲಿ ಪರಿವರ್ತನೆ ಮಾಡಿ ಗಿಡಗಳಿಗೆ ಒದಗಿಸ್ತಾವಲ್ಲ, ಇದು ಜಾಸ್ತಿ ಆಗ್ತಾ ಇರೋದು ಫ್ಯಾಕ್ಟ್ರಿ ವರ್ಕರ್ಸ್ ಒಳಗಡೆ. ಅವುಗಳು ಸೂಕ್ಷ್ಮ ಜೀವಿಗಳು ಮತ್ತು ದೊಡ್ಡ ಜೀವಿಗಳು ಅಂದರೆ ಎರೆಹುಳ ಗೊಬ್ಬರ ಫೇಮಸ್ಸು ನಮಗೆ ಗೊತ್ತಿರೋದು. ಎರೆಹುಳ ಗೊಬ್ಬರ ಅಥವಾ ಇತರೆ ಗ್ರಬ್ಸ್ ಅಂತೀವಿ. ಗ್ರಬ್ಸ್ ಅಂದರೆ ನೀವು ಕನ್ನಡದಲ್ಲಿ ಏನು ಹೇಳ್ತೀವಿ ಗೊತ್ತಿಲ್ಲ, ದುಂಬಿಗಳು ಇರ್ತವೆ. ದುಂಬಿ ಅಂತ ತಕ್ಷಣ ನಾವು ಎರೆಹುಳಿನ ದುಂಬಿ ಅಂದ್ಕೊತೀವಿ. ಅದು ಒಂದೇ ಅಲ್ಲ, ಬೇರೆ ದುಂಬಿಗಳು ಇರ್ತವೆ. ಅಲ್ಲಿ ಕೆಲವು ಸಾವಯವ ವಸ್ತುಗಳು ಮಣ್ಣಲ್ಲಿದ್ದು ಅವುಗಳು ಡಿಫ್ರೆಂಟ್ ಸ್ಟೇಜಸ್ ಆಫ್ ಡಿಕಂಪೋಸಿಷನ್ ಅಂತ ಹೇಳ್ತೀವಿ. ಇದ್ದಾವಾಗ ಅವುಗಳನ್ನು ಫಾಸ್ಟ್ ಮಾಡೋದು ದುಂಬಿಗಳು, ಎರೆಹುಳುಗಳು ಮಾಡ್ತವೆ. ಇವುಗಳು ಜೀವನ ಮಾಡೋದಕ್ಕೂ ಮಣ್ಣಿನಲ್ಲಿ ವಾತಾವರಣ ಸರಿ ಇರಬೇಕು, ಉಸಿರು ಕಟ್ಟೋಂಗಿರಬಾರ್ದು. ಆಮೇಲೆ pH ಹೆಚ್ಚು ಕಡಿಮೆ ಆಗಿರಬಾರ್ದು. ಅವುಗಳಿಗೆ ಬೇಕಾದ ಕೆಲವು ನ್ಯೂಟ್ರಿಯೆಂಟ್ಸ್ ಸಿಗಬೇಕು, ಅವುಗಳಿಗೂ ನ್ಯೂಟ್ರಿಯೆಂಟ್ಸ್ ಬೇಕು, ಅವು ತಿಂದು ಮತ್ತು ವಾಪಸ್ ಕೊಡ್ತವೆ. ಸೊ ಇದಿಷ್ಟು ಈ ಜೀವಿಗಳು ಜೀವನ ಮಾಡೋದಕ್ಕೆ, ಮಲ್ಟಿಪ್ಲೈ ಆಗೋದಕ್ಕೆ, ನಮಗೆ ಅನುಕೂಲಕರವಾದ ಕೆಲಸ ತುಂಬ ಮಾಡ್ತಿರ್ತವೆ. ಆ ಕೆಲಸಕ್ಕೆ ಅನುಕೂಲ ಆಗೋಷ್ಟು ಏನು ಬೇಕೋ ಆ ವಾತಾವರಣ ಮಣ್ಣಲ್ಲಿರುತ್ತೆ. ಇದು ಜೈವಿಕ ಆರೋಗ್ಯ ಅಂತ ಹೇಳ್ತೀವಿ. ಈ ಜೈವಿಕ ಆರೋಗ್ಯನ ತಿಳಿಸ್ತಾರೆ. ಇನ್ಫ್ಯಾಕ್ಟ್ ಇವು 3 ಸರಿ ಇದ್ದರೆ, 3 ನಮ್ಮ ಫಸ್ಟ್ ಅಟೆಂಪ್ಟ್ ಏನು ಕೃಷಿ ಮಾಡಬೇಕಾದ್ರೆ ಈ 3 ಆರೋಗ್ಯ
ಲಕ್ಷಣಗಳಿರ್ತಾವಲ್ಲ, ಜೈವಿಕ, ಭೌತಿಕ ಮತ್ತು ರಾಸಾಯನಿಕ, ಇವು ಮೂರನ್ನು ನಾವು ಸರಿಯಾಗಿ ಕಾಪಾಡಿಕೊಂಡ್ರೆ, ಅವು ಆರೋಗ್ಯನ ಸರಿಯಾಗಿ ಇರೋ ಹಾಗೆ ನಾವು ನೋಡಿಕೊಂಡ್ರೆ ನಮ್ಮ ಕೃಷಿ ಚಟುವಟಿಕೆಯಲ್ಲಿ ಬೆಳೆ ಬೆಳೆಯೋದು ಅತಿ ಸುಲಭ. ಬಟ್ ನಮ್ಮದು ಸೀಕ್ರೆಟ್ ಆಫ್ ಸಕ್ಸಸ್ ಅಂತೀವಲ್ಲ ಕೃಷಿನಲ್ಲಿ, ಹ್ಞೂ ಅಡಗಿರೋದೇ ಈ ಮೂರನ್ನ ಮ್ಯಾನೇಜ್ ಮಾಡೋದು. ಓಕೆ ಡಾಕ್ಟರ್, ಥ್ಯಾಂಕ್ ಯು ವೆರಿ ಥ್ಯಾಂಕ್ ಮಚ್. ಯು.